ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಆ, ಗುರುವಾರ ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿನ್ನೆ ಮೊನ್ನೆ ಇಲ್ಲ ಮೊನ್ನೆ ಮಾಡಿದ್ದೆ, ನಿನ್ನೆ ಮಾಡಲಿಲ್ಲ ವ್ಲಾಗು. ಸೋಮವಾರ ಅಲ್ಲ ನಿನ್ನೆ ಮಾಡಿದ್ದೆ. ಹೌದು, ನಿನ್ನೆ ಮೊನ್ನೆ 2 ದಿವಸ ಮಾಡಿದ್ದೆ. ಸೋಮವಾರ ಮಾಡಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಎಲ್ಲರದು ಊಟ ಆಯ್ತಾ? ನಂದು ಆಗಿಲ್ಲ ಇನ್ನು. ಇವಾಗ ರೈಸ್ಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಊಟ ಮಾಡ್ತೀನಿ. ಎಲ್ಲ ಬೆಡ್ಶೀಟ್ಸ್ ಎಲ್ಲ ತೆಗ್ದು ಎಲ್ಲ ವಾಶ್ಗೆ ಹಾಕಿದ್ದೀನಿ. ನಾವು ವಾಶ್ ಮಾಡಿಲ್ಲ. ಎಲ್ಲ ಸ್ಕ್ರೀನು ಇಲ್ಲಿ ಸ್ಕ್ರೀನು ಕಾಣ್ತಾ ಇದ್ದಾನೆ. ಎಲ್ಲ ಸ್ಕ್ರೀನು ತೆಗ್ದು ವಾಶ್ ಮಾಡೋಕೆ ಹಾಕಿದ್ದೀನಿ. ವಾಶ್ ಮಾಡಿನೂ ಹಾಕಿದ್ದೀನಿ. ಇವತ್ತು ಬಿಸಿಲಿದೆ, ಹಾಗಾಗಿ ಒಂದು ಲಾಸ್ಟ್ ಬ್ಲಾಗು ಇನ್ನು 2ನೇ ಬ್ಲಾಗಲ್ಲಿ ಹೇಳಿದ್ದಲ್ಲ ಮ್ಯಾಟ್ ವಾಶ್ ಮಾಡಬೇಕು ಅಂತೇಳಿ, ಅದು ವಾಶ್ ಮಾಡಿ ಹಾಕಿದ್ದೀನಿ. ಅದು ವಾಶ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಬಿಸಿಲಿದೆ, ಹಾಗಾಗಿ ಮದಿಕೋತಾ ಇದೆ. ಇವಾಗ ರೈಸ್ ಮಾಡೋಕೆ ಇಟ್ಟಿದ್ದೀನಿ. ಅಂದರೆ ಕೋಲ್ಡ್ ಜಾಸ್ತಿ ಆಗಿದೆ. ನಿನ್ನೆ ಯಾಕೆ ಬ್ಲಾಗ್ ಮಾಡಿಲ್ಲ ಅಂದರೆ ಹುಷಾರಿದ್ದಕ್ಕಿಲ್ಲ, ಅದಕ್ಕೇ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿತ್ತು. ಎಲ್ಲ ಫುಲ್ ಎಲ್ಲ ಕ್ಲೀನಾಗಿದೆ. ಬೆಡ್ಶೀಟ್ಸ್ ಎಲ್ಲ ತೆಗ್ದಿದ್ದೀನಿ, ಎಲ್ಲ ಕ್ಲೀನಾಗಿದೆ. ಊಟಕ್ಕೆ ಪಾಲಕ್ ದಾಲ್ ಸಾಂಬಾರು ಮಾಡಿದೆ, ಪಾಲಕ್ ದಾಲ್ ಮಾಡಿದೆ. ಆಮೇಲೆ ಇವಾಗ ರೈಸ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬಂದುಬಿಟ್ಟು ಏನು ಮಾಡಿದೆ, ಪೂರಿ ಮಾಡಿದೆ. ಪೂರಿ ಮತ್ತು ಚೆನ್ನ ಕರಿ ಮಾಡಿದೆ. ಕಡಲೆಕಾಳಲ್ಲಿ ಹಾಕ್ಬಿಟ್ಟು ಚೆನ್ನ ಕರಿ ಮತ್ತು ಪೂರಿ ಮಾಡಿದೆ. ಆಮೇಲೆ ಪಾಲಕ್ ದಾಲ್ ಮಾಡಿ ಸಾಂಬಾರು ಮಾಡಿದ್ದೆ. ಹಾಗಾಗಿ ಇವಾಗ ಬಿಸಿ ರೈಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಊಟ ಮಾಡಬೇಕು ಅಂಥೇಳಿ. ನಿಮ್ಮದೆಲ್ಲ ಊಟಕ್ಕೆ ಎಲ್ಲೆಲ್ಲಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲನೂ ಕ್ಲೀನಾಗಿದೆ, ಎಲ್ಲ ಕ್ಲೀನಾಗಿದೆ. ವಾಶ್ರೂಮ್ಸ್ ಮಾತ್ರ ಕ್ಲೀನ್ ಮಾಡಬೇಕು. ಯಾಕಂದರೆ ಇಷ್ಟು ವಿಷಲ್ ಮಾಡ್ತಾಯಿದ್ದೀನಿ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಮಿಕ್ಸ್ ಮಾಡಿ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರಿಂದ ಒಂದು 2 ವಿಷಲ್ ಎಕ್ಸ್ಟ್ರಾ ಮಾಡಿಸ್ತಾ ಇದ್ದೀನಿ. ಆಮೇಲೆ ಇಲ್ಲೇನು ಹೇಳಬೇಕು, ಇಲ್ಲೇನೂ ಇಲ್ಲ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಿಮಗೆ ನಮ್ಮ ಮನೇಲಿ ಫಿಶ್ ಟ್ಯಾಂಕ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀವಿ ರಾತ್ರಿ, ಅದು ತೋರಿಸ್ತಾ ಇರ್ತೀನಿ. ಫಿಶ್ ಟ್ಯಾಂಕ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ವಿ ಫ್ರೆಶ್, ಸಖತ್ತಾಗಿ ಕ್ಲೀನ್ ಮಾಡಿದ್ದೀವಿ, ತೋರಿಸ್ತೀನಿ ರೀ. ಫ್ರೆಶ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂದರೆ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಬೇಕಾಗ್ತಾ ಇದೆಯಲ್ಲ ನೋಡಿ. ಇದು ನಮ್ಮ ಮನೇಲಿ ಎಷ್ಟೆಲ್ಲ ಫಿಶ್ ತಂದಿದೆ, ಎಲ್ಲ ಸತ್ತೋಗಿದೆ. 2 ಇರೋದು. ಇದು ಯಾರಂತೆ ಗೊತ್ತಾ? ಅಪ್ಪ ಒಂದಂತೆ ಮಗಳಂತೆ. ಇದು ದೊಡ್ಡದಿರೋದಪ್ಪ, ಚಿಕ್ಕದಿರೋದು ಮಗಳಂತೆ. ನಮ್ಮ ಮನೇಲಿ ಹೇಳ್ತಾ ಇದ್ಲು ನಮ್ಮ ಮಗಳು. ಎಲ್ಲ ಕ್ಲೀನ್ ಮಾಡಿ ಇದು ಭೀ ಕ್ಲೀನಾಗಿದೆ. ಇದೇ ಒಂದು ದೊಡ್ಡ ಕೆಲಸ ಇತ್ತು. ಈ ಥರ ತಿರುಗಿ ಇಟ್ಟಿದ್ದೀವಿ. ಇದು ಏನಪ್ಪ ಕಲೆ ಆದರೆ ಉಪ್ಪು ಹಾಕಿರ್ತೀವಲ್ವ, ಉಪ್ಪಿ ನೀರಲ್ಲಿ ಈ ಥರ ಕೆಳಗಡೆ ಬಂದುಬಿಟ್ಟು ಈ ಥರ ಕಲೆ ಆಗಿದೆ. ಇದು ಒರೆಸಿದ್ರೆ ಹೋಗಲ್ಲ, ಒರೆಸಿದ್ರೇನು ಇಲ್ಲಿ ಪರವಾಗಿಲ್ಲ. ನೋಡಿ ಹೇಗೆ ಕಾಣ್ತಾ ಇದೆ ಅಂಥೇಳಿ ಕಮೆಂಟ್ ಮಾಡಿ. ಸಖತ್ತಾಗ್ತಾ ಇದೆ ಅಲ್ವಾ? ನಿಮ್ಮಲ್ಲೇನು ಫಿಶ್ ಟ್ಯಾಂಕ್ ಇಟ್ಟಿದ್ದೀರಾ? ಎಷ್ಟು ಫಿಶ್ಗಳಿದೆ, ಹೇಗೆ ಸಾಕ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಮನೇಲಂತೂ ಎಷ್ಟೊಂದು ಫಿಶ್ ಅದೆಲ್ಲ ಸತ್ತೋಗಿತ್ತು. ಜಸ್ಟ್ 2 ಫಿಶ್ ಇರೋದು. ಅದು ಮಾಡ್ಬಿಡ್ತೀನಿ ಫಸ್ಟು. ಇಲ್ಲಿ ಸ್ಕ್ರೀನ್ ಇದ್ದಿದ್ದಿಲ್ಲ, ನನಗೆ ರೂಢಿ ಆಗಿಬಿಟ್ಟಿದೆ, ಆಫ್ ಮಾಡಿದೆ. ಇವಾಗ ಅಡುಗೆ ಮನೆಯಲ್ಲೂ ಏನು ಕೆಲಸ ಇಲ್ಲ. ಪಾತ್ರೆ ತೊಳೆದಿಟ್ಟಿದ್ದೀನಿ, ಅದೆಲ್ಲ ದಮ್ ಹಾಕಬೇಕು ಅಷ್ಟೇ. ಆಮೇಲೆ ನಿನ್ನೆ ರಾತ್ರಿ ಒಂದು ನೂಡಲ್ಸ್ ಮಾಡಿದ್ದೆ, ಅದರ ರೆಸಿಪಿನೂ ಶೇರ್ ಮಾಡ್ತೀನಿ. ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಹೋಗಿ ನೋಡ್ಕೊಬಲ್ಲಿ. ಆಮೇಲಿಂದ ನನ್ನ ಮಗಳಿಗೆ ಕರ್ಕೊಬಂದ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ ಫ್ರೆಂಡ್ಸ್? ಇದು ಮನೆ ಡಿ ಮಾರ್ಟಿಂದ ತಂದಿರುವಂತಹ ನೂಡಲ್ಸ್. ಯಾವುದೋ ಕಂಪ್ನಿ ತಂದಿದೆ, ಬರ್ತೋಗ್ಬಿಟ್ಟಿದ್ದೀನಿ ನಾನು. ಡಿ ಮಾರ್ಟಲ್ಲಿ ಶಾಪಿಂಗಲ್ಲಿ ಹೇಳಿದ್ದೆ, ಆ ನೂಡಲ್ಸ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅಲ್ಲೇ ತೊಗೊಂಡು ಅದು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಆಲ್ಮೋಸ್ಟು ತರಕಾರಿ, ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟು, ಆಮೇಲೆ ಎಲೆಕೋಸು ತೊಗೊಂಡಿದ್ದೀನಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ತೊಗೊಂಡು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿ ರೆಸಿಪೀಸ್ ಎಲ್ಲೂ ಶೇರ್ ಮಾಡ್ತಾಯಿಲ್ಲ, ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸು ತಗೊಂಡು ನಿಮ್ಮ ಜೊತೆಯಲ್ಲೂ ಶೇರ್ ಮಾಡಿದ್ದೀನಿ ಅಷ್ಟೇ.
ಇದು ಮಾಮೂಲಿ ನನಗೆ ಇದು ಫ್ರೈಡ್ ರೈಸ್ ಮಾಡ್ತೀವಲ್ವ ಅದೇ ಥರ ಮಾಡಿದ್ರು ಅಷ್ಟೇ. ಅದಕ್ಕೆ ರೈಸ್ ಹಾಕ್ಕೋತೀನಿ, ಇದಕ್ಕೆ ನೂಡಲ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಒಂದು 5 ನಿಮಿಷ ಹಾಗೆ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೆ. ಅದು ಬೆಂದಿದೆ ಇಲ್ವೋ ಅಂತ ಕ್ಯಾರೆಟು ಅಂತೇಳಿ ನೋಡ್ತಾ ಇದ್ದೆ. ಅದಕ್ಕೆ ಪೀಸ್ ಮಾಡಿಬಿಟ್ಟು ನೀವೆಲ್ಲ ಯಾರ್ಯಾರ ಥರ ಯಾವ್ದಾವ ಥರ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಸರಿನಾ, ನಾನು ನೋಡೋಲ್ಲ ಬರುವಂಥ ಬ್ಲಾಗಲ್ಲಿ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ಅದು ಥರ ಮಾಡಿ ನೋಡ್ತೀನಿ. ಇವಾಗ ನಾನು ಇದಕ್ಕೆ ಖಾರಕ್ಕೆ ಅಂತೇಳಿ ರೆಡ್ ಚಿಲ್ಲಿ ಸಾಸು ಅವೆಲ್ಲ ಇರ್ತಾವಲ್ವ, ಅದು ಖಾರದ ಪುಡಿ ಅವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟು ನೂಡಲ್ಸ್ ಎಲ್ಲ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು, ನೂಡಲ್ಸು ಆಯಿತು. ನಿಮಗೆಲ್ಲ ನೂಡಲ್ಸ್ ಯಾರಿಗೆ ಇಷ್ಟ ಅಂತೇಳಿನೂ ಕಮೆಂಟ್ ಮಾಡಿ. ಹಾಗೇ ಇಲ್ಲೇನು ಹೇಳೋಲ್ಲ, ಇಷ್ಟೇ ಅಲ್ವಾ. ಒಂದೊಂದು ಸಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದಿಲ್ಲ, ಬೇಕು ಅಂದರೆ ನೈಟು ಡಿನ್ನರ್ಗೆ ಮಾಡೋದು. ಯಾಕಂದರೆ ಬ್ರೇಕ್ಫಾಸ್ಟಿಗೆ ಮಾಡಿದ್ರೆ ಆಗೋದಿಲ್ಲ ಅಲ್ವಾ, ಬಾಕ್ಸಿಗೆಲ್ಲ ಪ್ಯಾಕ್ ಮಾಡೋದ್ರಿಂದ ಬೇಡ ಅಂದ್ಕೊಂಡು ಮಾಡೋದಿಲ್ಲ. ಬೇಕು ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತೀನಿ, ನೂಡಲ್ಸ್ ಮಾತ್ರ ಯಾವ ಕಾರಣಕ್ಕೂ ಮಾಡಿ ಕೊಡೋದಿಲ್ಲ ಬಾಕ್ಸಿಗೆ. ಹಾಗಾಗಿ ಬೇಕಾದರೆ ಲೈಟು ಮಾಡಿಬಿಟ್ಟು ತಿನ್ನೋದು, ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಮಾಡಿದ್ದೆ. ಇದು ನನ್ನ ಹಸ್ಬೆಂಡು ಮಿಕ್ಸ್ ಮಾಡ್ತಾಯಿದ್ರು, ನನಗೆ ಬರ್ತಾ ಇದ್ದಿಕ್ಕಿಲ್ಲ ಈ ಥರ ಮಾಡೋಕ್ಕೆ. ಅವ್ರು ನಾನು ಮಾಡಿ ತಿಳ್ಕೊಡು ಅಂತ ಹೇಳಿದ್ರು, ಸರಿ ಅಂತೇಳಿ ಅವ್ರು ಮಾಡ್ತಾಯಿದ್ರು. ನಾನು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ. ಎಲ್ಲ ಕೆಳಗಡೆ ಎಲ್ಲ ಬಿದ್ದು ಅದೇನೇನೋ ಮಾಡ್ತಾಯಿದ್ರು. ಸರಿ ಕ್ಲೀನ್ ಮಾಡಿದ್ರೆ ಆಯಿತು ಅಂಥೇಳಿ ಸುಮ್ಮನಾದೆ. ಫ್ರೆಶ್ ನೋಡಿ, ಇವಾಗ ನೂಡಲ್ಸ್ ಈಸ್ ರೆಡಿ. ಇವಾಗ ಇದು ನನ್ನ ಮಗಳಿಗೆ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಂಡು ತಿಂತವಳೆ. ಇವಾಗ ಬೆಳಿಗ್ಗೆಯಿಂದ ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ಸಿಂಪಲ್ ಆದ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಸರಿನಾ, ನಿಮಗೂ ಇಷ್ಟ ಆಯಿತಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸರಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ, ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ತುಂಬ ಕಫ ಜಾಸ್ತಿ ಆಗಿತ್ತು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ, ಹಾಗಾಗಿ ಬ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಪರವಾಗಿಲ್ಲ, ಬೆಟರ್ ಅಂದರೆ ಪೂರ್ತಿ ಏನೂ ಹೋಗಿಲ್ಲ. ಒಂದು ಸ್ವಲ್ಪ ಅದು ಮಾತ್ರೆ ಎಲ್ಲ ನುಂಗಿದ್ದೀನಿ, ಏನು ಹಾಸ್ಪಿಟ್ಲಿಗೂ ಹೋಗಿಲ್ಲ. ಜಸ್ಟ್ ಮಾತ್ರೆ ಒಂದು ನುಂಗ್ಕೊಂಬಂದಿದ್ದೀನಿ. ಕಿವಿ ಎಲ್ಲ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಒಂದು ನಿಮಿಷ, ಕಿವಿ ಎಲ್ಲ ಬ್ಲಾಕ್ ಆಗಿ ಆಮೇಲೆ ಉಸಿರಾಡೋಕ್ಕೆ ಆಗ್ತಾ ಇದಕ್ಕಿಲ್ಲ. ಹಾಗಾಗಿ ಅಂದರೆ ಅದು ಹೊರ್ಗಡೆನೂ ಬರ್ತಾ ಇದಕ್ಕಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಕಫ ಮಾತ್ರೆ ಎಲ್ಲ ನುಂಗಿದ್ದೀನಿ, ಜಾಸ್ತಿ ಕಫ ಆಗಿತ್ತು. ಹಾಗಾಗಿ ಇವಾಗ ಪರವಾಗಿಲ್ಲ, ಬೆಟರ್ ಆಗಿದ್ದೀನಿ. ಇವತ್ತು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಫ್ರೈಡೇ, ಇವಾಗ ಏನೂ ಕೆಲಸ ಇಲ್ಲ, ಜಸ್ಟ್ TV ಕ್ಯಾಬಿನೆಟ್ ಒಂದು ಕ್ಲೀನ್ ಮಾಡಬೇಕು. ಹಾಗಾಗಿ ಬೇರ್ಸೀಟ್ ಒಂದು ಕ್ಲೀನ್ ಮಾಡೋದಿತ್ತು, ಅದು ಎಲ್ಲ ವಾಶ್ ಮಾಡಿ ಹೋಗಿ ಒಣಗಾಕೊಂಬಂದೆ. ಇವತ್ತು ಚೆನ್ನಾಗಿ ಬಿಸಿಲಿದೆ, ಇನ್ನು ಸ್ಕ್ರೀನ್ ಏನೂ ಹಾಕಿಲ್ಲ, ಸ್ಕ್ರೀನ್ ಏನು ಹಾಕಿಲ್ಲ. ಅಲ್ಲಿ ನಾವು ಮಲಿಕೋತೀವಲ್ವ, ಆ ರೂಮಿಗೆ ಮಾತ್ರ ಸ್ವಲ್ಪ ಸ್ಕ್ರೀನ್ ಹಾಕಿಬಿಟ್ಟು ಮಲಿಕೊಂಡಿರೋದು ಅಷ್ಟೇ ಆಯಿತು. ಇವತ್ತು ಹಾಕ್ತೀನಿ, ಎಲ್ಲ ಒರೆಸಿದ್ದೀನಿ, ಎಲ್ಲ ಆಗಿದೆ, ಏನೂ ಇದಕ್ಕಿಲ್ಲ. ಗೊಂಬೆಗಳು ವಾಶ್ ಮಾಡೋದಿತ್ತು, ಗೊಂಬೆ ತೊಳೆದಿಟ್ಟಿದ್ದೆ, ಕೆಳಗಡೆ ಬಿತ್ತೇನೋ ಅಂದ್ಕೊಂಡೆ. ಗೊಂಬೆಗಳು ವಾಶ್ ಮಾಡೋದಿತ್ತು, ಅದೆಲ್ಲ ತೆಗಿತೀನಿ, ಆಮೇಲೆ ವಾಶ್ ಮಾಡೋಕ್ಕೆ ಹಾಕ್ತೀನಿ. ಅದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಎಲ್ಲ ತೆಗೆದುಬಿಡೋಣ. ಬನ್ನಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ, ಬನ್ನಿ, ಅದೆಲ್ಲ ತೆಗೆದ್ಬಿಟ್ಟು ಎಲ್ಲ ಒರೆಸಿ ಎಲ್ಲ ಕ್ಲೀನಾಗೆ ಇಟ್ಬಿಟ್ಟು ಆಮೇಲೆ ನೋಡೋಣ ಏನೇನು ಕೆಲಸ ಮಾಡ್ತಾಯಿರ್ತೀನಿ ಅಂಥೇಳಿ. ಹಾಗಾಗಿ ಶೇರ್ ಮಾಡ್ತೀನಿ. ಇವಾಗ ಟೈಮ್ ಅಂದ್ಬಿಟ್ಟು 1:30 ಆಗಿದೆ ಟೈಮ್. ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತು, ಬೆಡ್ಶೀಟ್ ಎಲ್ಲ ವಾಶ್ ಮಾಡೋದಿತ್ತು, ಅದೆಲ್ಲ ವಾಶ್ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಬನ್ನಿ, ಅದೆಲ್ಲ ತೆಗಿಯೋಣ, ಬೇಗ ತೆಗಿತೀನಿ. ಅದೆಲ್ಲ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಬಂದುಬಿಟ್ಟು ಇಲ್ಲಿ ಇದಾಗ್ತೀನಲ್ವ, ಹಿಂಗೆ ಒಂದು ಎಳೆ ಇದು ಸ್ಕ್ರೀನ್ ಹಾಕ್ತೀನಲ್ವ, ಅದು ಸರಿಯಾಗಿ ಜೋಡಿಸಿ ಎಲ್ಲ ಹಾಕಿದ್ದಾರೆ ನನ್ನ ಹಸ್ಬೆಂಡು, ಇಲ್ಲಾಂದರೆ ಅದು ಗಂಟು ಥರ ಆಗುತ್ತೆ. ಹಾಗಾಗಿ ಬನ್ನಿ, ಇವಾಗ ಅದೆಲ್ಲ ತೆಗಿಯೋಣ.
ಫ್ರೆಂಡ್ಸ್ ಇದೆಲ್ಲ ತೆಗ್ದು ಒರೆಸಿ ಇವಾಗ ಕ್ಲೀನ್ ಮಾಡಿ ಮತ್ತೆ ಇಡ್ತಾ ಇದ್ದೀನಿ. ಇವಾಗ ಎಲ್ಲ ಇವಾಗೆಲ್ಲ ಫುಲ್ ಒರೆಸ್ಕೊಂಡು ಇಟ್ಕೊಂಡೆ. ಇವಾಗ ಎಷ್ಟು ಗಲೀಜೆಲ್ಲ ಆಗಿರೋಲ್ಲ ಮನೇಲಿ, ಧೂಳು ಜಾಸ್ತಿ ಬರೋದಿಲ್ಲ, ಹಾಗಾಗಿ ಕ್ಲೀನಾಗಿ ಇತ್ತು. ಎಲ್ಲ ಒರೆಸಿ ಎಲ್ಲ ಎತ್ತಿ ಇಡ್ತಾ ಇದ್ದೀನಿ. ಇವಾಗ ಎತ್ತಿ ಇಟ್ಬಿಟ್ರೆ ಆಗೋಯ್ತು, ಏನು ವಾಶ್ ಮಾಡೋದೇನು ಇದ್ದಿಕ್ಕಿಲ್ಲ, ಹಾಗಾಗಿ ಇಷ್ಟೇ ಎಲ್ಲ ಒರೆಸಿ ಇಡ್ತಾ ಇದ್ದೀನಿ. ಇವಾಗ ಇದಿಟ್ಬಿಟ್ರೆ ಆಗೋಯ್ತು ಇವತ್ತಿಂದ ಫುಲ್ ಕೆಲಸ ಆದಂಗೆ. ಇಲ್ಲೆಲ್ಲ ಹಬ್ಬ ಆಗೋಕ್ಕೆ ಇಲ್ಲ ಒಂದು 7 days ಇದೆ ಅಷ್ಟೇ. ಇಲ್ಲೆಲ್ಲ ಆಯಿತು, ಹಬ್ಬ ಬರುತ್ತೆ. ನಿಮ್ಮದೆಲ್ಲ ಕ್ಲೀನಿಂಗ್ ಆಯಿತಾ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಾಂದರೆ ಈ ಸಂಡೇಲೂ ಒಬ್ಬೊಬ್ರು ಕ್ಲೀನ್ ಮಾಡ್ತಾರಲ್ವ, ಹಾಗಾಗಿ ಆಲ್ಮೋಸ್ಟು ಕ್ಲೀನ್ ಮಾಡಿರ್ತಾರೆ. ಇಲ್ಲ ಸ್ವಲ್ಪ ಜನ ಈ ಸಂಡೇಲೂ ಮಾಡೋರು ಇರ್ತಾರೆ, ಅಂದರೆ ಕೆಲಸಕ್ಕೆಲ್ಲ ಹೋಗೋರು ಇರ್ತಾರಲ್ವ, ಅವರೆಲ್ಲ ಈ ಸಂಡೇ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಎಲ್ಲ ತಂದ್ಬಿಟ್ಟು ಒರೆಸ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ 2 ಗೊಂಬೆ ತೊಳೆದಿದ್ದೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ದೀನಿ. 2 ಗೊಂಬೆ ಮೊನ್ನೆನೇ ತೊಳೆದಿದ್ದೆ, ಅದೇನು ತೊಳೆದಿಲ್ಲ. ಇವಾಗ ಜಸ್ಟು ರ್ಯಾಬಿಟು ಮತ್ತು ಎಲಿಫೆಂಟ್ ಇದೆ, ಅದು ನೆನೆ ಹಾಕಿದ್ದೀನಿ. ಇವಾಗ ತೊಳಿಬೇಕು ಅದನ್ನು. ಹಾಗೆ ನಿಮ್ಮ ಜೊತೆ ಒಂದು ನನ್ನ ಮಗಳ ಸ್ವೀಟ್ ಮೆಮೊರಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೆಲ್ಲ ತೆಗೆದ್ನಲ್ವಾ, ಅವಾಗ ಇದು ನನ್ನ ಮಗಳು ಫಸ್ಟ್ ಸಲ ಕಿಂಡರ್ ಜಾಯ್ದಲ್ಲಿ ಕೊಟ್ಟಿರೋದು. ಕಿಂಡರ್ ಜಾಯ್ದಲ್ಲಿ ಫಸ್ಟ್ ಸರಿ ಬಂದಿರೋದು ಇದು ಗೊಂಬೆ. ಅವಳಿಗೂ ಒಂದು ಎಷ್ಟು 1 year 2 year ಇತ್ತು ಅನ್ನಿಸ್ತದೆ, ಇದ್ಲು ಅನ್ನಿಸ್ತದೆ ಆವಾಗಲೇ. ಯಾಕಂದರೆ ಚಾಕ್ಲೇಟ್ ಎಲ್ಲ ಕೊಡ್ತಾ ಇದ್ದೀಗಿಲ್ಲ, ಆವಾಗ ಫಸ್ಟಲ್ಲಿ ಕಿಂಡರ್ ಜಾಯ್ ಬೇಕು ಅಂದಿದ್ದಕ್ಕೆ ಕೊಡಿಸಿರೋದು ಇದು. ಆಮೇಲೆ ಇದು ನಾನು ಟ್ರೈನಲ್ಲಿ ಹೋದಾಗ, ನನ್ನ ಮಗಳಿಗೆ ಟ್ರೈನಿಗೆ ಹೋಗುವಾಗ ನಮ್ಮ ಅಮ್ಮನ ಮನೆಗೆ ಟ್ರೈನಿಗೆ ಹೋಗ್ತಾಯಿದ್ದೆ. ಅಂದರೆ ಅವಳು ಚಿಕ್ಕವಳಿದ್ಲಲ್ವ, ಆವಾಗ ಟ್ರೈನಿಗೆ ಹೋಗ್ತಾಯಿದ್ದೆ, ಹಾಗಾಗಿ ಆವಾಗ ಇದು ಬಂದಿರೋದು. ಈ ಥರದ್ದು ಗೊಂಬೆ 6 ಪೀಸ್ ಏನಿತ್ತು, ಅದೊಂದು ಪಾಕೆಟಲ್ಲಿ ಎಷ್ಟು ಕೊಟ್ಟೆ ಅಂತ ಮರ್ತೋದೀನಿ. 6 ಪಾಕೆಟಲ್ಲಿತ್ತು. ಗರ್ಲು ಬಾಯ್ಸು ಎಲ್ಲ ಇತ್ತು, ಈ ಥರ ಚಿಕ್ಕದು. ಆವಾಗ ಅವಳಿಗೆ ಒಂದು 7 month ಏನೋ ಇತ್ತು ಅಷ್ಟೇ, ಆವಾಗ ತೊಗೊಂಡಿರೋದು ಇದು. ಒಂದೇ ಒಂದಿದೆ, ಎಲ್ಲ ಒಂದೊಂದು ಇಟ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಮಗಳ ಮೆಮೊರೀಸ್. ಹೇಗಿದೆ, ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಆವಾಗ ನನಗಿದು ತುಂಬ ಇಷ್ಟ ಆಗಿತ್ತು. ಅದು ಎಷ್ಟೋ ಕೊಟ್ಟು ತಗೊಂಡಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ. 9 ವರ್ಷ ಆಗಿದೆ ಅಲ್ವಾ, 9 ವರ್ಷ ಆಗಿದೆ ಅಲ್ವಾ, ಹಾಗಾಗಿ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನೋಡಿ ಇದೆರಡು. ಆಮೇಲೆ ಇದು ಅಷ್ಟೇ, ಇದು ಯಾವಾಗೋ ತೊಗೊಂಡಿರೋದು. ಒಟ್ಟಾರೆ ಇವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಅವಳದು. ಇದೆಲ್ಲ ಮೆಮೊರೀಸ್. ಇದು ಅವಳಿಗೆ ಫಸ್ಟ್ ಸರಿ ನಾನು ಕೀ ಬಂಚ್ ಕೊಡಿಸಿದ್ದೆ. ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಇದು ಬೇಕು ಅಂತ ಇದ್ಲು, ಆವಾಗಲೇ ಕೊಡಿಸಿರೋದು, ಫಸ್ಟ್ ಸರಿ ಕೊಡಿಸಿರೋದು. ಆಮೇಲೆ ಇದೂ ಯಾವುದೋ ಆಟ ಸಾಮಾನು ಜೊತೆ ಬಂದಿರೋದು ಅವಳಿಗೆ. ಚಿಕ್ಕ ಮಗು ಇದ್ದಾಗಲೇ ಇವೆಲ್ಲನೂ ಚಿಕ್ಕ ಮಕ್ಕಳಿದ್ದಾಗ ಅವ್ಳಿಗೂ ಇಷ್ಟ ಆಗಿದೆ. ಇದು 5 ಇದೆ. ಆಮೇಲೆ ಒಂದೆರಡು ಇಟ್ಟಿದ್ದೀನಲ್ವ ಅಲ್ಲಿ, ಏನಪ್ಪ ಅದು ಡಕ್ಕು ಮತ್ತು ಎತ್ತಿ ಇಟ್ಬಿಟ್ಟಿದ್ದೀನಿ. ಡಕ್ಕು ಮತ್ತು ಯಾವುದದು ಯಾವುದೋ ಇದೈತಲ್ಲಪ್ಪ, ಮರ್ತೋಗ್ಬಿಟ್ಟಿದ್ದೀನಿ. ನೋಡಿ ನೀವೇನೇ ಗೊತ್ತಾಗುತ್ತೆ, ಅದು ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡಿ ಅಲ್ಲಿ ಡಕ್ಕು ಮತ್ತು ಪ್ಯಾರೆಟು, ಇದು 2 ಬಂದುಬಿಟ್ಟು ಅವಳು ಚಿಕ್ಕ ಮಗು ಇದ್ದಾಗ ತಗೊಂಡಿರೋದು. ನೋಡಿದ್ರಲ್ಲ, ಡಕ್ಕು ಮತ್ತು ಪ್ಯಾರೆಟು, ಹಾಗಾಗಿ ಅದು 2 ಇಟ್ಕೊಂಡಿದ್ದೀನಿ. ಆಮೇಲೆ ಇದೇ 2 ಏನಪ್ಪ ಇದು ಮೊಲ ಮತ್ತು ಆನೆ ಇದೆ, ಅವೆರಡು ತೊಳೆದಿಟ್ಟಿದ್ದೀನಿ. ಅದು ತೀರಾ ಚಿಕ್ಕ ಮಕ್ಕಳು ಇವು 4. ಆಮೇಲೆ ಇನ್ನೊಂದು ಕೆಳಗಡೆ ಇದೆ ಮಾಮೂಲಿ ಗೊಂಬೆ, ಅವೆಲ್ಲ ತೀರಾ ಚಿಕ್ಕ ಮಗು ಇದ್ಲವಳು. ತಗೋತೀನಿ, ತೋರಿಸ್ತೀನಿ. ಇಲ್ಲಿ ಇದೆಲ್ಲ ನನ್ನ ಮಗಳದು ಎಳೆ ಮಗ ಇದ್ದಾಗ ತಗೊಂಡಿರೋದು ಗೊಂಬೆಗಳು. ಆಟ ಆಡ್ತಿದ್ಲು, ಅಂದರೆ ವೇಸ್ಟ್ ಮಾಡ್ತಾ ಇದ್ದಕ್ಕಿಲ್ಲ, ಎಲ್ಲ ಹಾಳು ಮಾಡ್ತಾ ಇದ್ದಕ್ಕಿಲ್ಲ, ಹಾಗಾಗಿ ಹಂಗೆ ಇತ್ತು. ಇವು 4 ಅಂತೂ ಅವಳದು 1 month ಬೇಬಿ ಇದ್ದಾಗ ಅವ್ರ ಮಾಮ ಕೊಡಿಸಿರೋದು. ದೊಡ್ಡ ಮಾಮ ದಿಲ್ಲಿದಲ್ಲಿದ್ದಾನೆ ಅವನು. ಫಸ್ಟ್ ಸರಿ 1 ತಿಂಗಳಾದಮೇಲೆ ಬಂದಿರೋದು ಅವನು ನೋಡೋಕ್ಕೆ. ಅವಾಗ 4 ಗೊಂಬೆನೂ ತಂದು ಕೊಟ್ಟಿದ್ದ. ಅದು ಹಂಗೆ ಜೋಪಾನವಾಗಿ ಇಟ್ಕೊಂಡವಳೆ. ಆಟ ಆಡೋಕ್ಕೆಲ್ಲ ತಗೊಳ್ಳಲ್ಲ, ಮೆಮೊರೀಸು ಅಂತೇಳಿ ಇಟ್ಕೊಂಡಿದ್ದೀನಿ. ಇವು ಎಲ್ಲ ಮೆಮೊರೀಸ್ ಅಂತ ಹೇಳ್ಕೊಂಡಿದ್ದೀನಿ. ಎಲ್ಲ ಒರೆಸ್ತಾ ಇದ್ದೆ, ಅಲ್ಲೇ ಇಟ್ಟಿದ್ದೀನಿ, ಎಲ್ಲ ಒರೆಸ್ತಾ ಇದ್ದೆ. ಹಾಗಾಗಿ ನಿಮಗೂ ಒಂದು ಸ್ವಲ್ಪ ಶೇರ್ ಮಾಡೋಣ ಅಂದ್ಕೊಂಡು ಮಾಡಿದೆ.
ಬಟ್ ಇದು ಏನಪ್ಪಾನು ಡಕ್ ಸಾರಿ ಮೊಲ ಮತ್ತು ಆನೆ ತೋರಿಸ್ತೀನಿ ರೀ. ಅದು ನೀರು ವಾಶ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಸರಿನಾ. ಇದೆಲ್ಲ ಇವಾಗ ಜೋಡಿಸಿಡ್ತೀನಿ. ಆಮೇಲೆ ಕಿಟಕಿ ಒಂದು ಸ್ವಲ್ಪ ಒರೆಸ್ಬೇಕು, ಅದು ಒರೆಸ್ತೀನಿ ಇವಾಗ. ಫ್ರೆಂಡ್ಸ್ ಅದೆಲ್ಲ ಆಯ್ತಲ್ವ. ಇವಾಗ ಇದು ಟಿ ವಿ ಒಂದಿತ್ತು, ಅದು ಸ್ವಲ್ಪ ಒರೆಸ್ಬಿಡೋಲ್ಲ ಅಂದ್ಕೊಂಡು ಒರೆಸ್ತಾ ಇದ್ದೀನಿ. ಇದೆಲ್ಲ ಒರೆಸಿದ್ರೆ ಆಗೋಯ್ತಲ್ಲ ಕ್ಲೀನ್ ಆದಾಗೆ. ಅದಕ್ಕೆ ಇದು ಒರೆಸ್ಬಿಟ್ರೆ ಆಗೋಗುತ್ತಲ್ಲ ಅಂಥೇಳಿ ಇದೆಲ್ಲ ಇನ್ನೊಂದು ಸಲ ಒರೆಸ್ತೀನಿ. ಹಬ್ಬ ಆಗೋ ಅಷ್ಟೊತ್ತಿಗೆ ಇಲ್ಲ ಒಂದು ದಿವಸ ಇದೆ ಅನ್ನೋ ಅಷ್ಟೊತ್ತಿಗೆ ಇನ್ನೊಂದ್ಸಲ ಒರೆಸ್ತೀನಿ. ಹಾಗೆ ಅದು ಒರೆಸ್ತಾ ಇದ್ದೆ ಅಂಥೇಳಿ ಹಾಗೆ ಸುಮ್ಮನೆ ಒಂದು ಕೈ ಆಡಿಸ್ಕೊಬಿಟ್ಟೆ ಅಷ್ಟೇ. ಇಲ್ಲೇ ಕೆಳಗಡೆದು ಒಂದು ಸ್ವಲ್ಪ ಒರೆಸ್ಕೊಂಡು ಬರ್ತೀನಿ. ಕೆಳಗಡೆದೇನು ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡಿಲ್ಲ. ಈ ಹಸಿ ಬಟ್ಟೆದೆಲ್ಲ ಎಲ್ಲ ಒರೆಸಿ ಆಮೇಲೆ ಒಣ ಬಟ್ಟೆದಲ್ಲೂ ಒರೆಸ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ. ಎಲ್ಲರೂ ಕ್ಲೀನ್ ಮಾಡಾಗೆ ಮಾಡ್ತಾಯಿದ್ದೀನಿ. ಇದು ನನ್ನ ಡೈಲಿ ರೂಟೀನ್ ಅಲ್ವಾ, ಬ್ಲಾಗ್ ಅಲ್ವಾ, ಅದಕ್ಕೆ ಇದೊಂದೇ ಶೇರ್ ಮಾಡಿದ್ದೀನಿ ಅಷ್ಟೇ. ಏನು ಇದರಲ್ಲಿ ಏನೂ ಇಲ್ಲ, ಸುಮ್ಮನೆ ಹಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಅಂಥೇಳಿ ಒಂದೊಂದೇ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆಯಲ್ಲೂ ಶೇರ್ ಮಾಡಿದ್ದೀನಿ. ವಾಶ್ ಮಾಡಿದ್ದೀನಿ. ಇಲ್ಲಿ ಎರಡೇ ವಾಶ್ ಮಾಡಿರೋದು, ಇದೊಂದು ಎರಡೇ ಪೆಂಡಿಂಗ್ ಇತ್ತು, ಇನ್ನೆಲ್ಲ ವಾಶ್ ಮಾಡಿದ್ದೀನಿ. ಇವೆರಡೇ ಇವಾಗ ವಾಶ್ ಮಾಡಿದ್ದೀನಿ. ಬಿಸಿಲು ಬರಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಅಂಥೇಳಿ ಇವೆರಡೇ ವಾಶ್ ಮಾಡಿರ್ಕಿಲ್ಲ. ಹಾಗಾಗಿ ಇದು ಇವಾಗ ಹೊರಗಡೆ ಇಟ್ಬಿಟ್ಟು ಬರ್ತೀನಿ. ಬಿಸಿಲಿದೆ, ಇಲ್ಲೇ ನಮ್ಮ ಮನೆ ಮುಂದೆ ಇಡ್ತೀನಿ. ಯಾಕಂದರೆ ವೈಟಿಗಿದೆ ಅಲ್ವಾ, ಅದಕ್ಕೇ. ಎಷ್ಟು ಕ್ಯೂಟಾಗಿದೆ ನೋಡಿ, ಇದು ರ್ಯಾಬಿಟ್ ಅಂತ, ತುಂಬ ಕ್ಯೂಟಾಗಿದೆ. ಇದು ಎಲಿಫೆಂಟ್ ನೋಡಿ. ಇದು ನೋಡಿಬಿಟ್ಟು ನನ್ನ ಮಗಳು ಚಿಕ್ಕ ಮಗು ಇದ್ದಾಗ ಹೆದರ್ಕೋತಾ ಇದ್ಲು ಈ ಎಲಿಫೆಂಟ್ ನೋಡಿಬಿಟ್ಟು. ಇದು ಇಟ್ಬಿಟ್ಟು ಬರ್ತೀನಿ ಇವಾಗ. ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಯಿತು. ಅದೆರಡು ಆಚೆನೂ ಇಟ್ಬಿಟ್ಟು ಬಂದಿದ್ದೀನಿ, ಅದು ಒಲಿಕೊಳ್ಳಿ. ಇವಾಗ ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಬೇಕು, ಅದು ಒರೆಸಿದ್ರೆ ಆಯಿತು. ಫ್ರೆಂಡ್ಸ್ ಅದೆಲ್ಲ ಕ್ಲೀನಿಂಗ್ ಆಯ್ತಲ್ವ. ಇವಾಗ ಇದು ವಿಂಡೋ ಒಂದು ಕ್ಲೀನ್ ಮಾಡೋದಿತ್ತು, ಇದೊಂದೇ ಪೆಂಡಿಂಗ್ ಇತ್ತು ಅಂಥೇಳಿ ಇದು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೊಂದು ಕ್ಲೀನ್ ಮಾಡಿದ್ರೆ ಇದೆಲ್ಲ ವಿಂಡೋಸ್ ಎಲ್ಲ ಕ್ಲೀನ್ ಆದಂಗೆ. ಹಾಗೆಯೇ ಇದು ಒಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಏನೇನು ಕ್ಲೀನಿಂಗ್ಸ್ ಏನೂ ಇಲ್ಲ. ಒಂದು ಸ್ವಲ್ಪ ಗೋಡೆ ಎಲ್ಲ ಒರೆಸ್ಬೇಕು, ಅದು ನೋಡೋಣ. ಈ ವ್ಲಾಗಲ್ಲಿ ಶೇರ್ ಮಾಡೋಕ್ಕಾದ್ರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸರಿನಾ. ಇವಾಗ ಇದು ತುಂಬ ಲೆಂತಿ ಆಗಿದೆ ವೀಡಿಯೋಸು, ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಅದು ಕ್ಲೀನ್ ಮಾಡಿರೋದು ಒಂದು ಕ್ಲಿಪ್ಪಿಂಗ್ಸ್ ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಹಾಗೆ. ಇವಾಗ ಇದು ಫುಲ್ಲೆಲ್ಲ ಒರೆಸಾಯಿತು ಫ್ರೆಂಡ್ಸ್. ಇವಾಗ ವಿಂಡೋ ಫುಲ್ಲು ಕ್ಲೀನ್ ಮಾಡ್ತೀನಿ. ಏನೋ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ಸಾಕು. ಇವಾಗ ಕ್ಲಿಪ್ಪಿಂಗ್ಸ್ ಏನು ತೊಗೊಳೋದಿಲ್ಲ, ಫುಲ್ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸರಿನಾ. ಮುಂದೆ ಏನು ಕೆಲಸ ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. 1/4 ಗಂಟೆ 20 ನಿಮಿಷ ಇದೆ, ಸ್ನಾನ ಮಾಡಿಕೊಂಡು ಹೋಗಬೇಕು. ಹೇರ್ ವಾಶ್ ಬೇರೆ ಮಾಡಬೇಕು, ಟೈಮ್ ಬೇರೆ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಕ್ಕೆ ಇಷ್ಟು ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ, ಎಲ್ಲ ಬೆಡ್ಶೀಟ್ ಎಲ್ಲ ಬೇರೆ ಚೇಂಜ್ ಮಾಡಿ ಎಲ್ಲ ಹಾಕಿದ್ದೀನಿ. ಏನಕ್ಕೆ? ಹಬ್ಬಕ್ಕಲ್ಲ, ಹಬ್ಬಕ್ಕೆ ಇಲ್ಲ 2 ಸಲ ತೆಗಿತೀನಿ. ಸೋಮವಾರ ಒಂದ್ಸಲಿ ಚೇಂಜ್ ಮಾಡ್ತೀನಿ, ಗುರುವಾರ ಒಂದ್ಸಲಿ ಚೇಂಜ್ ಮಾಡ್ತೀನಿ, ಇಲ್ಲ 2 ಸಲ ಚೇಂಜ್ ಮಾಡಬೇಕು. ಹಾಗಾಗಿ ಹಬ್ಬಕ್ಕೆ ಏನಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಅದೇನು ಅಂಥೇಳಿ ನಿಮ್ಮ ಜೊತೆಯಲ್ಲೂ ಶೇರ್ ಮಾಡ್ತೀನಿ. ಆ ದಿವಸ ಬ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಹೇಳ್ತೀನಿ ಏನಕ್ಕೆ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸರಿನಾ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಲ್ಲ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಹಾಗಾಗಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಬೇಕು, ಅದು ನಾಳೆನೇ ಮಾಡ್ಕೊತೀನಿ. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಲ್ಲ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಅದು ಲೈಕ್ ಕೊಡಿ. ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ಕಮೆಂಟ್ ಮಾಡಿ ಸರಿನಾ. ಇವಾಗ ಮಾತಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ, ಹಾಗಾಗಿ ಬ್ಲಾಗ್ ಏನು ಮಾಡ್ತಾಯಿದ್ದೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆಲ್ಲ ಬ್ಲಾಗ್ ಜೊತೆ ಸಿಗಲ್ಲ. ಬಾಯ್.